ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಂಬರ್ 1 ಚಾನಲ್ ಮುಖಾಂತರ ನಾನು ಸಯ್ಯದ್. ಇವತ್ತಿನ ಬಹಳ ಮಹತ್ವವಾದ ಅಚ್ಚರಿಯ ಸುದ್ದಿ. ನಾವು ನಿಮಗೆ ಒಂದು ಮಹತ್ವವಾದ ಒಂದು ಸುದ್ದಿ ಹೇಳಬೇಕಂದ್ರೆ ಯಾವುದೇ ಒಂದು ವಿಮರ್ಶೆ ಮುಖಾಂತರ ಹೇಳಬೇಕಾಗುತ್ತೆ, ಒಂದು ಡಿಸ್ಕ್ರೈಬ್ದಿಂದ ಹೇಳಬೇಕಾಗುತ್ತೆ. ವೀಕ್ಷಕರೇ, ನಾವು ನಂಬರ್ 1 ಚಾನಲ್ ಪ್ರಾರಂಭ ಮಾಡಿದ್ದು ಯಾವ ಉದ್ದೇಶಕ್ಕೆ, ಇದನ್ನು ಬಹಳ ಮನದಟ್ಟನೆ ಮಾಡಿ ನಾನು ಹೇಳಬೇಕಾಗುತ್ತೆ. ಇವತ್ತು ನನ್ನ ಅಂತರಾತ್ಮದ ಧ್ವನಿ ಮುಖಾಂತರ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನಂಬರ್ 1 ಚಾನಲ್ ಉತ್ತರ ಕರ್ನಾಟಕದ ಪ್ರಮುಖ ಅಭಿವೃದ್ಧಿ, ನೆನೆಗುದಿಗೆ ಬಿದ್ದಂತ ಪ್ರಮುಖ ಯೋಜನೆಗಳ ಬಗ್ಗೆ ಇವತ್ತು ನಾನು ಈ ನಂಬರ್ 1 ಚಾನಲ್ ಪ್ರಮುಖ ವಾಹಿನಿಯಾಗಿ ತೆಗೆದಿದ್ದೇನೆ. ಇದಕ್ಕೆ ನನಗೆ ಉತ್ತರ ಕರ್ನಾಟಕದಿಂದ ಹಲವಾರು ಜನರು, ಬಿಜಾಪುರ ಆಯಿತು, ಬಾಗಲಕೋಟೆ ಆಯಿತು, ಸಿಂದಗಿ ಆಯಿತು, ಚಳ್ಳಕೆರೆ ಆಯಿತು, ಪ್ರತಿಯೊಂದು ಗುಲ್ಬರ್ಗಾದಿಂದ ಹಿಡಿದು ಬೀದರ್ವರೆಗೆ ಪ್ರತಿಯೊಬ್ಬರು ನನಗೆ ಅಭಿಮಾನಿಗಳು. ನಾನು ಅವರ ಮುಖ ನೋಡಿಲ್ಲ, ಆದರೂ ಸಹಿತ ಅವರು ನನ್ನ ಈ ವಾಹಿನಿಯನ್ನು ನೋಡಿ ಕಮೆಂಟ್ ಮುಖಾಂತರ, ಫೋನ್ ದೂರವಾಣಿ ಮುಖಾಂತರ ನನಗೆ ಉತ್ತರ ಕರ್ನಾಟಕದ ನಂಬರ್ 1 ಚಾನಲ್ ನಂಬರ್ 1 ನೀವು ಹೆಸರು ಪಡೆದಿದ್ದೀರಾ ಅಂತ ಬಹಳ ತುಂಬ ಹೆಮ್ಮೆಯಿಂದ ಕಳಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಬಹಳ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಳೆದ ಹೈದರಾಬಾದ್ ಕರ್ನಾಟಕ ಆದಾಗಿಂದ ಉತ್ತರ ಕರ್ನಾಟಕ ಯಾವಾಗಲೂ ನಿರ್ಲಕ್ಷ್ಯ ಧೋರಣೆ ಇದೆ. ಯಾವಾಗಲೂ ನಾವು ಕಬ್ಬು ಬೆಳೆಗಾರರು ಪ್ರತಿಯೊಂದು ಸಾವಿರಾರು ಕೋಟಿ ರೂಪಾಯಿ ನಾವು ಆದಾಯವನ್ನ ದಕ್ಷಿಣ ಕರ್ನಾಟಕ ಹಾಗೂ ವಿಧಾನಸೌಧಕ್ಕೆ ನಾವು ಕಳಿಸಿಕೊಡ್ತೇವೆ. ಈ ಆದಾಯದ ಪ್ರತಿಫಲವಾಗಿ ನಮಗೆ ಯಾವ ರೀತಿಯ ಇವರು ಉತ್ತರ ಕರ್ನಾಟಕಕ್ಕೆ ನಮಗೆ ಲಾಭ ಮಾಡಿಕೊಟ್ಟಿದ್ದಾರೆ ಹೇಳಿ ನೋಡೋಣ. ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ಕೇವಲ ತಮ್ಮ ಡಂಬಾಚಾರಕ್ಕಾಗಿ, ತಮ್ಮ ರಾಜಕೀಯ ಪ್ರತಿಷ್ಠೆಗೋಸ್ಕರವಾಗಿ ಹೋಗಿ ವಿಧಾನಸೌಧದಲ್ಲಿ ಐಷಾರಾಮಿ ಜೀವನ ಮಾಡೋದನ್ನು ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಪ್ರಮುಖ ಯೋಜನೆಗಳನ್ನು ತರೋದು ಅವರ ಪರಮಸಿದ್ಧ ಹಕ್ಕು. ಮತದಾರ ಅವರನ್ನ ಕಿವಿಗಡ್ಡಿ ಹಿಡಿದು ಕೇಳುವ ಸ್ವತಂತ್ರತನೂ ಇದೆ. ಇದು ಬಹಳ ಮಹತ್ವವಾದ ಅಚ್ಚರಿಯ ಸುದ್ದಿ ವೀಕ್ಷಕರೇ. ಯಾಕಂದ್ರೆ ಈ ನಂಬರ್ 1 ಚಾನಲ್ ನಾನು ಪ್ರಾರಂಭ ಮಾಡಿ ಇನ್ನು 100 ದಿನ, ಕೆಲವೇ ದಿನಗಳ ಬಾಕಿ ಇದೆ. 100 ದಿನದಲ್ಲಿ ನಾನು 8 ರಿಂದ 9 ಲಕ್ಷ ವೀಕ್ಷಕರನ್ನ ನಾನು ತಲುಪಿದ್ದೀನಿ. 10,000 ನಾನು ಸಬ್ಸ್ಕ್ರೈಬರ್ಗಳನ್ನ ನನ್ನ ಚಂದಾದಾರರನ್ನಾಗಿ ನಾನು ಮಾಡಿಕೊಂಡಿದ್ದೇನೆ. ನನ್ನ ಅಭಿಮಾನಕ್ಕೆ ತಕ್ಕಂತೆ ಕಳೆದ 3 ದಿನಗಳಿಂದ ಅಮೆರಿಕಾದಿಂದಲೂ ಸಹಿತ ನಮಗೆ ಸಂದೇಶಗಳು ಬರ್ತಾ ಇದ್ದಾವೆ, ಆಫ್ರಿಕಾದಿಂದ ಬರ್ತಾ ಇದ್ದಾವೆ, ಲುಸಾಕಾದಿಂದ ಬರ್ತಾ ಇದ್ದಾವೆ, ಜಿಂಬಾಬ್ವೆದಿಂದ ಬರ್ತಾ ಇದ್ದಾವೆ, ಸೌದಿ ಮತ್ತು ಓಮನ್, ಸುಲ್ತಾನೆ ಓಮನ್, ದೋಹಾ, ಕತರ್, ಅಬುದಾಬಿಗಳಿಂದ ಬರ್ತಾ ಇದ್ದಾವೆ. ವೀಕ್ಷಕರೇ, ನಮ್ಮ ಆನಿವಾಸಿ ಭಾರತೀಯರಲ್ಲಿಯೂ ನೆಲೆ ಉರಿಸಿದ್ದಾರೆ. ಅವರಿಗೂ ಸಹಿತ ನಾನು ವಿನಂತಿ ಮಾಡಿ ಹೇಳ್ತೀನಿ, ನಮ್ಮ ಗೋಕಾಕ ತಾಲೂಕು, ಬೆಳಗಾವಿ ಜಿಲ್ಲೆ, ಉತ್ತರ ಕರ್ನಾಟಕಕ್ಕೆ ನೀವೇನು ಆನಿವಾಸಿ ಭಾರತೀಯರಲ್ಲಿ ವಾಸ ಮಾಡಿದಿರಾ, ಅಲ್ಲಿ ಎಲ್ಲರೂ ಅಲ್ಲಿಯ ಇಂಡಸ್ಟ್ರಿಯಲಿಸ್ಟ್ಗಳಿಗೆ, ಅಲ್ಲಿಯ ಕೈಗಾರಿಕೋದ್ಯಮಿಗಳಿಗೆ ಒಂದು ವಿನಂತಿ ಮುಖಾಂತರ ಹೇಳಿ ಇಲ್ಲಿ ಬಂಡವಾಳ ಹೂಡಿ ಕೈಗಾರಿಕೋದ್ಯಮಗಳು ಪ್ರಾರಂಭ ಮಾಡಿ. ದೊಡ್ಡ ದೊಡ್ಡ ಕಂಪನಿಗಳಿದೆ, ಸೋನಿ ಇದೆ, ಸ್ಯಾಮ್ಸಂಗ್ ಇದೆ, ಟಾಟಾ ಇದೆ, ದೊಡ್ಡ ದೊಡ್ಡ ಕೈಗಾರಿಕೆ ಇದೆ, ವಿದೇಶಿ ಕಂಪನಿಗಳಲ್ಲೂ ಇದೆ. ಅವ್ರು ಎಲ್ಲರಿಗೂ ಇಲ್ಲಿ ಬಂದು ಆಹ್ವಾನ ಮಾಡಿ ಒಂದು ಪತ್ರ ಮುಖಾಂತರ, ಒಂದು ಮೇಲ್ ಮುಖಾಂತರ ಅವರಿಗೆ ವಿನಂತಿ ಮಾಡಿ ಅವರನ್ನು ಕರೆಸಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಕರ್ನಾಟಕ ಸರ್ಕಾರ ಅವರಿಗೆ ಎಲ್ಲ ಸಕಲ ಸವಲತ್ತುಗಳನ್ನು ನೀಡಲಿಕ್ಕೆ ಬೃಹತ್ ಮತ್ತು ಕೈಗಾರಿಕೆ ಮಂತ್ರಿಗಳು ತಯಾರಾಗಿದ್ದಾರೆ ಅಂತ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಯಾವಾಗಲೂ ನಿರ್ಲಕ್ಷ್ಯ ಧೋರಣೆ ತಾರಬಾರದು. ನಾನು ಇದನ್ನು ಪ್ರತಿ ಬಾರಿ ಕಳೆದ 30 ವರ್ಷಗಳ ಪತ್ರಿಕೋದ್ಯಮದಲ್ಲಿ ನಾನು ಪ್ರತಿ ಬಾರಿ ಪದೇ ಪದೇ ಪತ್ರದ ಮುಖಾಂತರ ವಿಧಾನಸಭಾ ಅಧ್ಯಕ್ಷರಿಗೆ, ನಾನು ವಿಧಾನಸಭಾ ಪತ್ರಿಕಾ ಗ್ಯಾಲರಿಯಲ್ಲಿ ಹಾಜರಿದ್ದಾಗ ಟಿಪ್ಪಣಿ ಮುಖಾಂತರ ಕಳೆದ 20 ವರ್ಷಗಳಿಂದ ಸತತ ಹೋರಾಟ ಮಾಡ್ಕೊಳ್ತಾ ಬಂದಿದ್ದೇನೆ. ಇದು ಸುವರ್ಣಸೌಧ ಆಗಿದ್ದು ನಮ್ಮ ಈ ಹೆಮ್ಮೆಯ ನಾಡು ಬೆಳಗಾಮಕ್ಕೆ ಆಗಿದೆ, ಕುಂದಾ ನಗರಿಗಾಗಿದೆ. ಈ ಬೆಳಗಾವಿ ನಗರಕ್ಕೆ ಇಂಥ ದೊಡ್ಡ ಒಂದು ಬೃಹತ್ ಯೋಜನೆ ಆಗಿದೆ ಅಂದ್ರೆ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಆದರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಇದನ್ನ ನಾನು ನಮ್ಮ ಬೆಳಗಾವಿಯ ಗೋಕಾಕ ಮತಕ್ಷೇತ್ರದ ರಮೇಶ್ ಜಾರಕಿಹೊಳಿ ಅವರಿಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ. ನಿನ್ನೆ ಅವರು ನಮಗೆ ಪತ್ರಿಕಾ ಮುಖಾಂತರ, ಒಂದು ಹೇಳಿಕೆಯ ಮುಖಾಂತರ ಉತ್ತರ ಕರ್ನಾಟಕಕ್ಕೆ ಸುವರ್ಣಸೌಧಕ್ಕೆ ಬೆಂಗಳೂರಿನ ಎಲ್ಲ ಕಚೇರಿಗಳನ್ನ ತರಲಿಕ್ಕೆ ನಾನು ಶತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ಸಂತೋಷಕರ ವಿಷಯ. ರಮೇಶ್ ಜಾರಕಿಹೊಳಿ ಅವರು ಮತ್ತು ಜಾರಕಿಹೊಳಿ ಸಾಮ್ರಾಜ್ಯ ಬಗ್ಗೆ ನಾನು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ, ಅದು ಅಪೂರ್ಣವಾಗಿತ್ತು. ಇನ್ನು ಪೂರ್ಣ ಪ್ರಮಾಣದ ವಿಷಯದೊಂದಿಗೆ ಬರುತ್ತೇನೆ. ಜಾರಕಿಹೊಳಿ ಕುಟುಂಬ ಒಂದು ಸಾಮ್ರಾಜ್ಯ, ಅಭಿವೃದ್ಧಿಯ ಹರಿಕಾರ. ಗೋಕಾಕ ತಾಲೂಕಿಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಪ್ರತಿಯೊಂದು ಕೊಡುಗೆಗಳನ್ನ ಕೊಡಲಿಕ್ಕೆ ಆ ಸಹೋದರರು ಶತಸಿದ್ಧರಾಗಿ ನಿಂತಿದ್ದಾರೆ. ಅವರು ಯಾವುದೇ ಪಕ್ಷದಲ್ಲಿ ಇರಲಿ. ಇವತ್ತು ನೋಡಿ, ಬಾಲಚಂದ್ರ ಜಾರಕಿಹೊಳಿ ಅವರ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೀನಿ. ನಮ್ಮ ಬಡ ಮಕ್ಕಳಿಗೆ ಒಂದು ಕನಿಷ್ಠ 10 ಮುರಾರ್ಜಿ ಶಾಲೆಗಳನ್ನು ತಂದಂತ ಒಂದು ಹೆಮ್ಮೆಯ ಪುತ್ರ ಅಂದ್ರೆ ಬಾಲಚಂದ್ರ.
ಅವ್ರ ಬಗ್ಗೆ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಪ್ರತಿ ಸಾರಿ ಹೇಳ್ತಿರ್ಬೇಕು, ಪ್ರತಿ ಸಾರಿ ನೀವು ಜಾರಕಿಹೊಳಿ 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 ಅಂತ ಇದ್ದೀರಾ. ಯಾರು ಹೆಮ್ಮೆಯಿಂದ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಹೇಳ್ತೀವಿ. ಪ್ರಕಾಶ್ ಹುಕ್ಕೇರಿ ಅಭಿವೃದ್ಧಿ ಅಧಿಕಾರಿ ಆಗಿದ್ದಾರೆ, ಅಭಿವೃದ್ಧಿಯ ಕೆಲಸಗಳನ್ನು ಸಾಕಷ್ಟು ಮಾಡಿದ್ದಾರೆ, ಅವ್ರ ಬಗ್ಗೆನೂ ನಾವು ಹೇಳಿದೀವಿ, ಇನ್ನೂ ಹೇಳ್ತೀವಿ. ಹೇಳೋದು ಕರ್ತವ್ಯ ನಮ್ಮದು, ಕೇಳೋದು ನಿಮ್ಮ ಕರ್ತವ್ಯ. ಅದನ್ನ ಗಮನಿಸಿ ಮತ್ತೊಬ್ಬರಿಗೆ ಶೇರ್ ಮಾಡೋದು ಡ್ಯೂಟಿ ನಿಮ್ದು. ಯಾಕಂದ್ರೆ ಈ ನಂಬರ್ 1 ಚಾನಲ್ ಉತ್ತರ ಕರ್ನಾಟಕದ ನಂಬರ್ 1 ಚಾನಲ್. ನಮಗೆ ನಂಬರ್ 1 ಹೆಸರು ಬಂದಿದ್ರೆ ನಿಮ್ಮೆಲ್ಲರ ಪ್ರೀತಿಯ, ನಿಮ್ಮೆಲ್ಲರ ಆಶೀರ್ವಾದದಿಂದ. ಈ ಜಾರಕಿಹೊಳಿ ಕುಟುಂಬ ಸಾಮ್ರಾಜ್ಯ ಎಲ್ಲಿಯವರೆಗೆ ಸಾಮಾಜಿಕ ರಂಗದಿಂದ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದಿದ್ದು ಒಂದು ವಿಶೇಷತೆ. ಇದನ್ನ ಮುಂದೆ ನಾನು ಹೇಳ್ತೀನಿ. ಶಂಕರ್ ಕರ್ನಿಂಗ್ ಅವರು ಶಾಸಕರಾದರು. ಶಾಸಕರಾದ ಮೇಲೆ ಮತ್ತೆ ಪೈಪೋಟಿ ಶುರುವಾಯಿತು. ಗೋಕಾಕ್ ಮಿಲ್ಲದಲ್ಲಿ ಒಂದು ಯುದ್ಧ ಕಾಂಡವಾಡ ಆಯಿತು, ದುರ್ಘಟನೆಗಳು ನಡೆದವು, ಏನೇನೋ ಘಟನೆಗಳು ನಡೆದವು. ಅವು ಎಲ್ಲ ಶಮನವಾದ ನಂತರ ಜಾರಕಿಹೊಳಿ ಕುಟುಂಬ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಅಂತ ಕಹಿ ಘಟನೆಗಳನ್ನ ಇನ್ನು ಮುಂದೆ ಆಗಬಾರದೆಂದು ಪಣತೊಟ್ಟು ರಾಜಕೀಯಕ್ಕೆ ಧುಮುಕಿ ಒಳ್ಳೆಯ ಧ್ರುವತಾರೆಗಳಾಗಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರ ಪ್ರತಿ ವಿಷಯಗಳಲ್ಲಿ, ಅವರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾನು ಕಣ್ಣಾರೆ ನೋಡಿದ್ದು ಸಮೀಪವರ್ತಿ. ಇದನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈ ನಮ್ಮ ಉತ್ತರ ಕರ್ನಾಟಕಕ್ಕೆ ಅವರು ಇನ್ನು ಕೆಲವೇ ದಿನಗಳಲ್ಲಿ, ಕನಿಷ್ಠ ಒಂದು 4-5 ದಿನಗಳಲ್ಲಿ ಒಂದು ದೊಡ್ಡ ಉನ್ನತ ಹುದ್ದೆ ತಂದಾಗ ನೇರವಾಗಿ ನಾನು ಸ್ಟುಡಿಯೋಕ್ಕೆ ಬಂದು ನೀನು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂತ ಶಾಸಕ, ಅಂತ ಉಪಮುಖ್ಯಮಂತ್ರಿಗೆ ನಮ್ಮ ಸ್ಟುಡಿಯೋದಲ್ಲಿ ಕರೆಸಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಯಾವ ಯಾವ ಅಭಿವೃದ್ಧಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ, ನೀರಾವರಿ ಸೌಲಭ್ಯಗಳು ನೆನೆಗುದಿಗೆ ಬಿದ್ದಿವೆ. ನಾನು ಚಿಕ್ಕ ನೀರಾವರಿ ಮಂತ್ರಿ ಪುಟ್ಟಣ್ಣ ಇದ್ದಾಗ ಅವರಿಗೆ ಒಂದು ನೇರವಾಗಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ತಾಲೂಕಿಗೆ 185 ತಾಲೂಕುಗಳಿವೆ ನಮ್ಮ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಒಂದು 90ರಿಂದ 100 ತಾಲೂಕುಗಳಾಗುತ್ತೆ. ಪ್ರತಿಯೊಂದು ತಾಲೂಕಿಗೆ 2 TMC ನೀರು ಸಂಗ್ರಹ ಮಾಡುವಂತ ಒಂದು ಚೆಕ್ ಡ್ಯಾಮ್ ಮಾಡಿ ಸತತವಾಗಿ 24 ಗಂಟೆ ವರ್ಷಕ್ಕೆ 12 ತಿಂಗಳವರೆಗೆ ಯಾವುದೇ ನೀರಾವರಿ ಸೌಲಭ್ಯವಿಲ್ಲದೆ ಆ ಚೆಕ್ ಡ್ಯಾಮ್ದಿಂದ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡುವಂತ ಕಾರ್ಯ 2 TMC ಇಂದ ಆಗುತ್ತೆ. ಯಾವಾಗಲೂ ಬರಗಾಲ ಬರೋದಿಲ್ಲ. ನಾವು ಬಿಜಾಪುರ ನೋಡಿ, ಸಿಂದಗಿ ನೋಡಿ, ಇಂಡಿ ನೋಡಿ, ಎಂತ ಭೀಕರ ಬರಗಾಲದಿಂದ ಎಷ್ಟೋ ಜನ ಅಲ್ಲಿಂದ ಗುಳೆಯದ್ದು ಹೋಗಿ ಬಿಜಾಪುರದಿಂದ ಗುಲ್ಬರ್ಗಾದಿಂದ ಎಲ್ಲೆಲ್ಲೋ ಗೋವಾ ರಾಜ್ಯಗಳಿಗೆ, ನೆರೆಯ ಮಹಾರಾಷ್ಟ್ರ ರಾಜ್ಯಗಳಿಗೆ ಗಾರೆ ಕೆಲಸ ಮಾಡಲಿಕ್ಕೆ, ಎಂತೆಂಥ ಕಠಿಣ ಕೂಲಿ ಕೆಲಸ ಮಾಡಲಿಕ್ಕೆ ವಲಸೆ ಹೋಗುವುದನ್ನು ತಪ್ಪಿಸುವುದಾದರೆ ಪ್ರತಿ ತಾಲೂಕಿಗೆ ಒಂದು ಚೆಕ್ ಡ್ಯಾಮ್ ಅನ್ನ ಮಾಡಿ ಕನಿಷ್ಠ ಇದಕ್ಕೆ 10,000 ಕೋಟಿ ರೂಪಾಯಿ ಖರ್ಚಾಗಬಹುದು. ವೀಕ್ಷಕರೇ, 10,000 ಕೋಟಿ ರೂಪಾಯಿದಿಂದ ಈ ಬಿಸಿಯೂಟವಾಗಲಿ, ಅಂಗನವಾಡಿ ಮಕ್ಕಳಿಗೆ ಪೂರೈಸುವಂತ ಆಹಾರ ಧಾನ್ಯಗಳಾಗಲಿ, ಇವನ್ನೆಲ್ಲ ಯಾವ ರೀತಿಯ ಪೂರೈಕೆ ಆಗ್ತಾ ಇದ್ದಾವೆ, ಅವು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ, ಅವನ್ನೆಲ್ಲ ಕಡಿತಗೊಳಿಸಿ ಅದರಲ್ಲಿರುವಂತ ಕೆಲವು ಹಣವನ್ನ ಒಂದು ಒಳ್ಳೆಯ ಒಂದು ಬಾಪ್ತನ್ನ ತಯಾರು ಮಾಡಿ ಆ ಬಾಪ್ತಿನಿಂದ ಆ ಹಣಕಾಸಿನ ನೆರವನ್ನ ಉತ್ತರ ಕರ್ನಾಟಕದಿಂದ ಪ್ರಾರಂಭ ಮಾಡಿ ಪ್ರತಿ ತಾಲೂಕಿಗೆ ಒಂದು 2 TMC ನೀರು ನಿಲ್ಲುವಂತ ಒಂದು ಚೆಕ್ ಡ್ಯಾಮ್ ಮಾಡಿ. ವೀಕ್ಷಕರೇ, ಇದನ್ನ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಚಿಕ್ಕ ನೀರಾವರಿ ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಹೇಳ್ತಾ ಇದ್ದೀನಿ, ಅದರಂತೆ ವಿಧಾನಸಭಾ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಿಧಾನಸಭಾ ಅಧ್ಯಕ್ಷರು ಬಹಳ ಚಾಣಾಕ್ಷರಿದ್ದಾರೆ. ಸಿರ್ಸಿ ಅವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿಕ್ಷಣ ಮಂತ್ರಿಯಾಗಿದ್ದರು. ಅಂತ ವಿಧಾನಸಭಾ ಅಧ್ಯಕ್ಷರಿಗೂ ನಾನು ಈ ನನ್ನ ನಂಬರ್ 1 ಚಾನಲ್ ಮುಖಾಂತರ ಅವರಿಗೆ ನೇರವಾಗಿ ಹೇಳ್ತೀನಿ, ಈ ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ನಿಮ್ಮ ಬಿಜೆಪಿ ಶಾಸಕರಿಗೆ ಇದೊಂದು ಮಹತ್ವವಾದ ಯೋಜನೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಉತ್ತರ ಕರ್ನಾಟಕ ಪ್ರಬಲವಾಗಿ ಬೆಳೆಯೋದು. ಆ ಪ್ರಬಲವಾಗಿ ಬೆಳೆಯಲಿಕ್ಕೆ ಕಾರಣ ಉತ್ತರ ಕರ್ನಾಟಕದ ಜನತೆ ಆಸೆ ನೆರವೇರುವುದು. ವೀಕ್ಷಕರೇ, ಯಾಕಂದ್ರೆ ಸುರೇಶ್ ಕುಮಾರ್ ಅಂತ ನೋಡಿ, ಶಿಕ್ಷಣ ಮಂತ್ರಿ, ಬಹಳ ಪ್ರಾಮಾಣಿಕ ಮಂತ್ರಿ. ಅವರು ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ, ಒಳ್ಳೊಳ್ಳೆ ಅಭಿಯಾನಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತ ಬಹಳ ಬಹುಮುಖ ಪ್ರತಿಭೆಯುಳ್ಳ ಒಬ್ಬ ಮಂತ್ರಿ. ಅವರ ಜೊತೆ ನಮ್ದು ನೇರ ಸಂಪರ್ಕವಿದೆ. ಆ ಸುರೇಶ್ ಕುಮಾರ್ ನಂತ ಮಂತ್ರಿಗಳು, ಇನ್ನಿತರ ಮಂತ್ರಿಗಳು ಸಹಿತ ಕಾರ್ಯರೂಪಕ್ಕೆ ಬಂದು ಒಳ್ಳೆ ಕಾರ್ಯಗಳನ್ನು ಉತ್ತರ ಕರ್ನಾಟಕಕ್ಕೆ ಮಾಡಿದರೆ ಯಾವುದೇ ರೀತಿಯ ನಮಗೆ ಸೌಲಭ್ಯಗಳು ವಂಚಿತವಾಗುವುದಿಲ್ಲ. ವೀಕ್ಷಕರೇ, ಯಾಕಂದ್ರೆ ಈಗ ಇರುವಂತ ಈ ಜಾರಕಿಹೊಳಿ ಕುಟುಂಬದಲ್ಲಿ ಯಾವುದೇ ಪಕ್ಷ ಬರಲಿ, ಅಲ್ಲಿ ಒಂದು ಉನ್ನತ ಸ್ಥಾನ ಜಾರಕಿಹೊಳಿ ಕುಟುಂಬಕ್ಕೆ ಬರುತ್ತೆ. ಆ ಜಾರಕಿಹೊಳಿ ಕುಟುಂಬದವರು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭ ಮಾಡಿದರೆ ಬಿಜಾಪುರ, ಬಾಗಲಕೋಟೆ, ವಿಜಾಪುರ, ಆಮೇಲೆ ಗುಲ್ಬರ್ಗಾ, ಇಂಥವೆಲ್ಲ ಕಠಿಣ ಹಳ್ಳಿಗಳಲ್ಲಿ, ಇನ್ನೂ ಕೆಲವು ಹಳ್ಳಿಗಳಲ್ಲಿ ಕೆಂಪು ಬಸ್ಸು ನೋಡಿಲ್ಲ. ವೀಕ್ಷಕರೇ, ಕುಡಿಯುವ ನೀರಿನ ಸವಲತ್ತು ಇಲ್ಲ. ಎಷ್ಟೋ ಮಕ್ಕಳು ಶಾಲೆಯ ವಂಚಿತರಾಗಿ ತಮ್ಮ ಮನೆಯಲ್ಲೇ ಕೂಲಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೋ ಅಂಗವಿಕಲರು ರೋಗ ರುಜಿನಗಳಿಂದ ತತ್ತರಿಸುತ್ತಾ ಯಾವುದೇ ಆಸ್ಪತ್ರೆಗಳ ಸೌಲಭ್ಯವಿಲ್ಲದೆ
ತತ್ತರಿಸಿ ಹೋಗುತ್ತಿದ್ದಾರೆ. ಇಂಥ ಎಲ್ಲ ಸೌಲಭ್ಯಗಳನ್ನು ಮಾಡಬೇಕಾದರೆ, ಉತ್ತರ ಕರ್ನಾಟಕ ಪ್ರಮುಖವಾಗಿ ಬೆಳೆಯಬೇಕಾದರೆ ಇದಕ್ಕೆ ನಮ್ಮ ರಾಜಕಾರಣಿಗಳು ಬಹುಮುಖ ಪ್ರತಿಭೆಯಾಗಿ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕೆಂದು ನಾನು ಜಾರಕಿಹೊಳಿ ಕುಟುಂಬಕ್ಕೆ ಮತ್ತು ಬೆಳಗಾವಿ ಜಿಲ್ಲೆಯ ಮಂತ್ರಿಗಳಿಗೆ, ಬಾಗಲಕೋಟ್ ಮಂತ್ರಿಗಳಿಗೆ, ಬಿಜಾಪುರ ಮಂತ್ರಿಗಳಿಗೆ, ಗುಲ್ಬರ್ಗಾ ಮಂತ್ರಿಗಳಿಗೆ, ಬೀದರ್ ಮಂತ್ರಿಗಳಿಗೆ ನೇರವಾಗಿ ಹೇಳುತ್ತೇನೆ. ಈ ನನ್ನ ನಂಬರ್ 1 ಚಾನಲ್ ಮುಖಾಂತರ, ನನ್ನ ನಂಬರ್ 1 ಚಾನಲ್ ಉತ್ತರ ಕರ್ನಾಟಕದ ಪ್ರಮುಖ ವಾಹಿನಿಯಾಗಿ ಬೆಳೀತಾ ಇದೆ. ಇದಕ್ಕೆ ಉತ್ತರ ಕರ್ನಾಟಕದ ನಂಬರ್ 1 ಚಾನಲ್ ಅಂತ ಯಾಕೆ ಅಂತೀನಿ ನಾನಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಾವು ಯಾವ ಉದ್ದೇಶಕ್ಕಾಗಿ ಈ ವಾಹಿನಿಗೆ ಬಂದಿದ್ದೇವೆ, 30 ವರ್ಷಗಳ ಅನುಭವದೊಂದಿಗೆ ಬಂದಿದ್ದೇವೆ. ಈ ಅನುಭವ ನಿಮಗೆ ಇನ್ನೂ ಹೆಚ್ಚಿನ ಅನುಭವ ಮಾಡಿಕೊಳ್ಳುಗೋಸ್ಕರ ಅಭಿವೃದ್ಧಿಯ ಹರಿಕಾರರಾಗಿ ಮತದಾರನ ಕೈಗೆ ಸಂಪೂರ್ಣ ಅಧಿಕಾರ ಸಿಗುವಂತ ಕಾರ್ಯವನ್ನು ನಮ್ಮ ವಾಹಿನಿ ಮುಖಾಂತರ ಮಾಡುವ ವಿಚಾರ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಅಭಿಯಾನಕ್ಕೆ ನಿಮ್ಮ ಸಹಾಯ ಸಹಕಾರ ಬೇಕು. ಈಗ ನೋಡಿ, ಅಮೆರಿಕಾದಿಂದ ಬಹಳ ಒಂದು ದೊಡ್ಡ ಉದ್ಯಮಿ, ಅವರು ದೊಡ್ಡ ಪ್ರಾಜೆಕ್ಟ್ ಇಂಜಿನಿಯರ್ ಇದ್ದಾರೆ, ಸುರೇಶ್ ಸಂತಿ ಅಂತ ಸನ್ಮಾನ್ಯರು. ಅವರು ನಮ್ಮ ಚಾನಲ್ ಪ್ರತಿದಿನ ತಪ್ಪಲ್ದನೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಒಂದು ಸಂದೇಶನ ಸಾರಿದ್ದಾರೆ ಉತ್ತರ ಕರ್ನಾಟಕ ಮತ್ತು ಬೆಳಗಾವಿ ಜಿಲ್ಲೆಗೆ. ರಮೇಶ್ ಜಾರಕಿಹೊಳಿ ಅವರ ಕೊಡುಗೆ, ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿ ನಮ್ಮ ಮುಖಾಂತರ ಅಂತ ಹೇಳಿದ್ದಾರೆ. ಅವರಿಗೂ ನಾವು ತುಂಬ ಹೃದಯದಿಂದ ಅಭಿನಂದನೆ ಮಾಡ್ತೇವೆ. ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳು ಭಾರತ ಮತ್ತು ಕರ್ನಾಟಕದಲ್ಲಿ ಎಲ್ಲ ವಿಶ್ವದಲ್ಲಿ ಇದೆ ಅನ್ನೋದು ಸುರೇಶ್ ಸಂತಿ ಅವರಿಂದ ಸ್ಟಾರ್ಟ್ ಆಗಿದೆ. ನಮಗೆ ವಿದೇಶದಿಂದ ಎಷ್ಟೋ ಕರೆಗಳು ಬಂದು ಆನಿವಾಸಿ ಭಾರತೀಯರಲ್ಲಿ ನೆಲೆಸಿದ್ದಾರೆ. ಅವರು ಎಲ್ಲರೂ ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಆ ಅಭಿನಂದನೆಗಳ ಮಹಾಪೂರದಿಂದ ಉತ್ತೇಜನಗೊಂಡು ಈ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಚುಕ್ಕಾಣಿ ಹಿಡಿದಿದ್ದಾರೆ. ಆ ಚುಕ್ಕಾಣಿಯ ಮುಖಾಂತರ ಉತ್ತರ ಕರ್ನಾಟಕಕ್ಕೆ ಪ್ರಬಲ ಹೋರಾಟದಿಂದ, ಪ್ರಬಲ ಸಮರ್ಪಕವಾದ ವ್ಯವಸ್ಥೆಯೊಂದಿಗೆ ಒಳ್ಳೆ ಕಾರ್ಯಗಳನ್ನು ಮಾಡಿ ಉತ್ತರ ಕರ್ನಾಟಕದ ನಿರುದ್ಯೋಗಿ ಸಮಸ್ಯೆಯನ್ನು ನಿವಾರಣೆ ಮಾಡ್ತೀರಂತ ನಾನು ಈ ನಂಬರ್ 1 ಚಾನಲ್ ಮುಖಾಂತರ ನೇರವಾಗಿ ರಮೇಶ್ ಮತ್ತು ಬಾಲಚಂದ್ರಗೆ ನಾನು ಕಿವಿ ಮಾತು ಹೇಳ್ತೀನಿ, ವಿನಂತಿ ಮಾಡ್ತೀನಿ. ನಂಬರ್ 1 ಚಾನಲ್ ಮುಖಾಂತರ ಒತ್ತಡ ಸಹಿತ ಹೇಳ್ತೀನಿ. ಯಾಕೆ, ಆ ಹಕ್ಕು ನನಗಿದೆ, ಅವರ ಜೊತೆ ನನ್ನ ಸ್ನೇಹ ಸಂಬಂಧವಿದೆ. ಅವರಿಗೆ ನಾನು ಇನ್ನೂ ಒತ್ತಡದಿಂದ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಅಧಿಕಾರ ಇವತ್ತಿರಬಹುದು, ಹೋಗಬಹುದು, ಆದರೆ ಇರೋ ಹೊತ್ತಿನಲ್ಲಿ ಈ ಅಧಿಕಾರದ ಸದುಪಯೋಗ ಪಡಿಸಿಕೊಂಡು ಒಂದು ಪ್ರಮುಖವಾದ ಪ್ರಖರವಾದ ಬೆಳಕನ್ನ ಉತ್ತರ ಕರ್ನಾಟಕಕ್ಕೆ ತಾವು ಮಾಡಬೇಕೆಂದು ನಾನು ವಿನಂತಿ ಮುಖಾಂತರ ಹೇಳ್ತೀನಿ. ಈಗ ಮತ್ತೊಂದು ವಿಷಯ ನೋಡಿ, ಈ ಚಾನಲ್ ನಿಮ್ಮ ಚಾನಲ್, ಈ ಚಾನಲ್ದ ಆಸ್ತಿ ನಿಮ್ಮದು. ಈ ಚಾನಲ್ ನಾನು ಮಾಡಿದ್ದು ಯಾವ ಉದ್ದೇಶಕ್ಕಾಗಿ ಅಂದರೆ, ಇದೊಂದು ಏನೋ ಒಂದು ಡಂಬಾಚಾರ ಮಾಡಿ ಒಂದು ಏನೋ ನಾಟಕೀಯ ರೂಪದಲ್ಲಿ ನಾನು ಈ ವಾಹಿನಿಗೆ ಬಂದಿಲ್ಲ. ಇದರಿಂದ ಈ ನಂಬರ್ 1 ಚಾನಲ್ದಿಂದ ಏನಾದರೂ ಒಂದು ಸಾಧನೆ ಆಗಬೇಕು, ಏನಾದರೂ ಒಂದು ಅದ್ಭುತ ಕೊಡುಗೆ ಆಗಬೇಕು ಅಂತ ನಾನು ಈ ಚಾನಲ್ ಪ್ರಾರಂಭಿಸಿದ್ದು. ಇದಕ್ಕೆ ಎಲ್ಲ ಸಹಾಯ ಸಹಕಾರ ನಿಮ್ಮದಿದೆ, ಪ್ರೇರಣೆ ಇದೆ, ನಿಮ್ಮ ಬೆಂಬಲ ಇದೆ, ನಿಮ್ಮ ಆಶೀರ್ವಾದ ಇದೆ. ಈಗ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಮೊನ್ನೆ ಮತ್ತೆ ಗುಡುಗಿದ್ದಾರೆ. ಏನಂತ ಗುಡುಗಿದ್ದಾರೆ, ಉತ್ತರ ಕರ್ನಾಟಕಕ್ಕೆ ಅನೇಕ ರೀತಿಯ ಸೌಲಭ್ಯಗಳನ್ನ ನಾನು ತರ್ತೀನಿ ಅಂತ. ಇದು ಒಂದು ಬಹಳ ಪ್ರಮುಖವಾದ ಸಂತೋಷದ ವಿಷಯ. ಅವರು ತಮ್ಮ ಪಕ್ಷ ಬಿಟ್ಟು ಹೋದರೂ ಸಹಿತ ಆ ಪಕ್ಷದಿಂದ ಇದ್ದ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರ ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಮಾನವೀಯತೆಯಿಂದ ಹೋದವರು ರಮೇಶ್ ಜಾರಕಿಹೊಳಿ. ನೋಡಿ ಎಷ್ಟೊಂದು ಇದೊಂದು ಅದ್ಭುತ. ಕೈ ಕೊಟ್ಟರು ಸಹಿತ ಕೈ ಹಿಡಿಲಿಕ್ಕೆ ಹೋದರು ಅಂತ ಇದೊಂದು ಗಾದೆ ಮಾತೊಂದಿಗೆ ಇವತ್ತಿನ ಈ ವಿಶೇಷ ಒಂದು ಮುಖ್ಯಾಂಶಗಳನ್ನು ನಾನು ಮುಗಿಸ್ತೇನೆ. ಮತ್ತೆ ನಾಳೆ ಬಹಳ ಮಹತ್ವವಾದ ವಿಷಯದೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ವೀಕ್ಷಿಸಿ, ನಂಬರ್ 1 ಚಾನಲ್ಗೆ ಲೈಕ್ ಮಾಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮ ಚಾನಲ್, ಹೆಮ್ಮೆಯ ಚಾನಲ್, ಉತ್ತರ ಕರ್ನಾಟಕದ ಪ್ರಮುಖ ಚಾನಲ್ ಅಂತ ನಾನು ಬಹಳ ಆತ್ಮ ಸಂತೋಷದಿಂದ ಹೇಳ್ತೀನಿ. ವೀಕ್ಷಕರೇ, ನಮಸ್ಕಾರ. ವೀಕ್ಷಕರೇ, ತಾವು ನಮ್ಮ ನಂಬರ್ 1 ಚಾನೆಲ್ ಕಡೆಯಿಂದ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದೀರಿ, ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ ಹಾಗೂ ಬೆಂಬಲವನ್ನ ಕೂಡ ಸೂಚಿಸಿದ್ದೀರಿ. ಅದೇ ರೀತಿ ಅಮೆರಿಕಾದ ಅನಿವಾಸಿ ಭಾರತೀಯರಾದಂತಹ ಸುರೇಶ್ ಸಂತಿಯವರು ತಮ್ಮ ಸಂದೇಶವನ್ನ ರವಾನಿಸುವ ಮೂಲಕ ನಮಗೆ ಶುಭ ಹಾರೈಸಿದ್ದಾರೆ. ಅವರು ತಮ್ಮ ಸಂದೇಶದಲ್ಲಿ ಹೇಳಿದ್ದು ಹೀಗೆ: ನಂಬರ್ 1 ಚಾನೆಲ್ ತುಂಬಾ ಸೊಗಸಾಗಿ ಹಾಗೂ ಸುಂದರವಾಗಿ ಮೂಡಿ ಬರುತ್ತಿದೆ. ಪ್ರತಿದಿನ ನಾನು ಅದನ್ನು ತಪ್ಪದೇ ವೀಕ್ಷಿಸುತ್ತೇನೆ. ಖಂಡಿತ ಇದೊಂದು ಹೆಮ್ಮೆ ಪಡುವಂತಹ ಚಾನೆಲ್. ಈ ಚಾನೆಲ್ ಹೀಗೆ ಬೆಳೆಯುತ್ತಿರಲಿ ಕೂಡ. ಈ ಚಾನೆಲ್ಗೆ ಯಾವುದೇ ರೀತಿ ಸಹಾಯ ಬೇಕಿದ್ದಲ್ಲಿ ಅಥವಾ ಬೆಂಬಲವನ್ನು ಸೂಚಿಸಲು ನಾನು ಸಿದ್ಧನಿದ್ದೇನೆ. ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡುತ್ತೀರಿ ಎಂದು ಅಮೆರಿಕಾದ ಅನಿವಾಸಿ ಭಾರತೀಯದ ಪ್ರಖ್ಯಾತ ಇಂಜಿನಿಯರ್ ಸುರೇಶ್ ಸಂತಿಯವರು ತಿಳಿಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಗೋಕಾಕ್ ಕ್ಷೇತ್ರದ ಜನಮೆಚ್ಚುಗೆಗೆ ಪಾತ್ರರಾದ ಬಿಜೆಪಿಯಿಂದ 6ನೇ ಬಾರಿ ಗೆದ್ದು ಬಂದಂತಹ
ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ಭದ್ರಪಡಿಸಿದ ಧೀಮಂತ ನಾಯಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಆತ್ಮೀಯ ಅಭಿನಂದನೆಗಳು. ಶುಭ ಕೋರುವವರು ಅಮೆರಿಕಾದ ಅನಿವಾಸಿ ಭಾರತಿ ಸುರೇಶ್ ಸಂತಿ, ಪ್ರಖ್ಯಾತ ಇಂಜಿನಿಯರ್, ಅಮೆರಿಕ.